ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ನಾನು ರಾಗಿ ಸೇಮಿಯಾದಿಂದ ಒಂದು ಡಿಶ್ ಮಾಡ್ತಾ ಇದ್ದೀನಿ. ಇದನ್ನು ಚಿತ್ರಾನ್ನ ಬೇಕಾದರೆ ಅನ್ಬೋದು, ಅನ್ನ ಅಲ್ಲ ಇದು ಚಿತ್ರಾನ್ನ ಥರನೂ ಅನ್ಬೋದು, ಉಪ್ಪಿಟ್ಟು ಬೇಕಾದರೆ ಅನ್ಬೋದು. ನೋಡಿ ಇದಕ್ಕೇನು ಬೇಕು ಅಂತ ಇವಾಗ ತೋರಿಸ್ತೀನಿ ಆಯಿತಾ. ನೋಡಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 2-3 ಗ್ರೀನ್ ಚಿಲ್ಲೀಸು, ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹೋಳು, ತೆಂಗಿನ ತುರಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ರಾಗಿದು ಸೇಮಿಯಾ ಯೂಸ್ ಮಾಡ್ಕೊತಾ ಇದ್ದೀನಿ, ಶಾವಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ತೋರಿಸಿದ ನಂತರ ನೋಡಿ ಇಷ್ಟು ಒಂದು ತಟ್ಟೆನಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ಐಟಮ್ ಇದಕ್ಕೆ ಬೇಕು. ಮತ್ತು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಬೇಕು. ನೋಡಿ ನಾನು ಅನಿಲ್ ಸೇಮಿಯಾ 180 ಗ್ರಾಮ್ ಇದೆ, ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ, ಒಂದು 1.5 ಲೀಟರ್ 2 ಲೀಟರ್ ನೀರಲ್ಲಿ ಸ್ವಲ್ಪ ನೆನೆ ಹಾಕ್ಬಿಟ್ಟು 2 ನಿಮಿಷ ನೆನೆ ಹಾಕಬೇಕು, ತುಂಬ ಜಾಸ್ತಿ ನೆನೆ ಹಾಕಬಾರ್ದು. ಆಮೇಲೆ ಒಂದು ಹಬೆನಲ್ಲಿ ಬೇಯಿಸ್ಕೋಬೇಕು. ಇಡ್ಲಿ ಪಾತ್ರೆ ಬರುತ್ತಲ್ವಾ, ಅದರಲ್ಲಿ ಒಂದು ಬಟ್ಟೆ ಬೇರೆ ಹಾಕ್ಬಿಟ್ಟು, ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬೇಯಿಸ್ಬಿಡಿ, ಸಾಫ್ಟ್ ಆಗಿಬಿಡುತ್ತೆ. 5 ಮಿನಿಟ್ಸು ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ. ಮಾಡಿಕೊಂಡು ಪಕ್ಕದಲ್ಲಿ ಎತ್ತು ತೆಗೆದಿಟ್ಬಿಡಿ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಆರಿಸ್ಬೇಕು, ಆರಿದ್ರೆ ಚೆನ್ನಾಗಿ ಬರುತ್ತೆ ಉದ್ರಾಗಿ. ಈಗ ನಾನು ಡಯಟ್ ರೆಸಿಪಿ ಅನ್ನೋದ್ರಿಂದ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದು ಟೀ ಸ್ಪೂನಲ್ಲಿ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸೇರಿಸ್ಕೊಂಡು ಅದು ಸಿಡಿಯೋ ತನಕ ವೆಯ್ಟ್ ಮಾಡಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸೀಸ್ಬಾರ್ದು, ಸ್ವಲ್ಪ ರೆಡ್ಡಿಶ್ ಆಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಆನಿಯನನ್ನು, ಹಸಿಮೆಣಸಿನಕಾಯಿನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ರಾಗಿ ತುಂಬ ನಮ್ಮ ಇದರಲ್ಲಿ ತುಂಬ ಒಳ್ಳೆಯದು. ಇದು ದಿನನಿತ್ಯ ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ರಾಗಿ ಬಾಲ್, ರಾಗಿ ಮುದ್ದೆ, ಮತ್ತು ರಾಗಿ ಚಪಾತಿ, ರಾಗಿ ರೊಟ್ಟಿ ಎಲ್ಲ ಮಾಡ್ಬೋದು ಇದರಿಂದ. ಚಿಕ್ಕ ಮಕ್ಕಳಿಗೆ ನೈಟಲ್ಲಿ ನೆನೆ ಹಾಕ್ಬಿಟ್ಟು ರಾಗಿನ ಒಂದು 4-5 ಸ್ಪೂನ್ ನೆನೆ ಹಾಕ್ಬಿಟ್ಟು ಅದರಲ್ಲಿ 1-2 ಬಾದಾಮ್ ಕೂಡ ಸೇರಿಸಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಅದ್ರದ್ದು ಹಾಲ್ದು ಚೆನ್ನಾಗಿ ಫಿಲ್ಟರ್ ಮಾಡಿ ಹಾಲು ತೆಗೆದು ಅದರಲ್ಲಿ ಗಂಜಿ ಮಾಡಿಸಿ ಮಕ್ಕಳು ಕುಡಿಸಿದ್ರೆ ತುಂಬ ಸ್ಟ್ರೆಂತಿಯಾಗಿರ್ತಾರೆ, ತುಂಬ ಪುಷ್ಟಿಯಾಗೂ ಇರ್ತಾರೆ. ಇದು ನೆಕ್ಸ್ಟ್ ಬರೋ ರೆಸಿಪಿನಲ್ಲಿ ನಾನು ಬೇಬೀಸ್ ಫುಡ್ಡಲ್ಲಿ ಇದನ್ನು ತೋರಿಸ್ತೀನಿ ಆಯಿತಾ. ರಾಗಿ ರಿಚ್ ಇನ್ ಫೈಬರ್, ಕ್ಯಾಲ್ಶಿಯಂ, ಐರನ್ ಎಲ್ಲ ಇದೆ. ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿದೆ, ತುಂಬ ಒಳ್ಳೆಯದು. ನೋಡಿ ನೀವು ದಿನನಿತ್ಯ ಇದನ್ನು ಯಾವುದಾದ್ರು ಒಂದು ರೂಪದಲ್ಲಿ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಹೆಲ್ತ್ಗೆ ಒಳ್ಳೆಯದು. ನೋಡಿ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಆಗ್ತಾ ಇದೆ, ಸ್ವಲ್ಪ ಫ್ರೈ ಆಗಬೇಕು, ತುಂಬ ಸೀಸ್ಬಿಡ್ಬೇಡಿ. ಒಂದು 50-60% ಫ್ರೈ ಆದರೆ ಸಾಕು. ಇದಕ್ಕೆ ನೆಕ್ಸ್ಟು ನಾವು ಆರಿರೋ ರಾಗಿ ಶಾವಿಗೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದೇನು ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ ಶಾವಿಗೆನ ನಾವು. ಇನ್ನು ರಾಗಿ ಹಿಟ್ಟಿಂದ ನಾವು ಮುದ್ದೆ ಮಾಡ್ಕೊತೀವಿ, ಚಪಾತಿ ಮಾಡ್ಕೊತೀವಿ, ರಾಗಿ ರೊಟ್ಟಿ ಮಾಡ್ಕೊತೀವಿ, ಎಲ್ಲ ಮಾಡ್ಕೊತೀವಿ. ಒಂದ್ಸರಿ ನಾನು ರಾಗಿ ಮುದ್ದೆನ ತೋರಿಸ್ತೀನಿ ನಿಮಗೆ, ಪಾತ್ರೆನಲ್ಲೂ ತೋರಿಸ್ತೀನಿ, ಈ ಥರ ಪ್ಯಾನಲ್ಲೂ ತೋರಿಸ್ತೀನಿ, ಮತ್ತು ಓವನಲ್ಲಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ಆಯಿತಾ. ನೋಡಿ ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಈ ರಾಗಿ ಸೇಮಿಯಾನ ಅದರಲ್ಲಿ ಉದುರಾಗಿ ಮಾಡಿ ಹಾಕೋಬೇಕು. ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಎಲ್ಲ ಹಾಕ್ಕೊಂಡಿದ್ದಾಯಿತು ನಾನು. ಇವಾಗ ಚೆನ್ನಾಗಿ ಇದಕ್ಕೊಂದು ಮಿಕ್ಸ್ ಮಾಡಬೇಕು. ಕೆಳಗೆಯಿಂದ ಎಲ್ಲ ಆನಿಯನ್ನು, ಮೆಣಸಿನಕಾಯಿ ಎಲ್ಲ ಕೆಳಗಡೆ ಇದೆ ಅಲ್ವಾ, ಇದನ್ನು ಎತ್ತಿಬಿಟ್ಟು ಹಾಗೆ ಒಂದು ಸಾರಿ ಇದನ್ನು ಶೇಕ್ ಮಾಡಿದ್ರೂ ಆಯಿತು. ನೋಡಿ ಇದಕ್ಕೆ ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕ್ಯಾರೆಟು ಎಲ್ಲ ಸೇರಿಸ್ಕೊತೀನಿ. ಇನ್ನೂ ಸ್ವಲ್ಪ ಆಮೇಲೆ ಇಟ್ಕೊಂಡಿದ್ದೀನಿ ಹಾಕೋಕ್ಕೆ. ತೆಂಗಿನ ತುರಿ ಎಲ್ಲ ಹಾಗೆ ಇದೆ. ಇವಾಗ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಎತ್ತು ಕುಲುಕಿದ್ರೂ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಚೆಲ್ದಿರ ಕುಲುಕ್ಬೇಕಷ್ಟೇ. ನೋಡಿ ಇದನ್ನು ಒಂದು 3-4 ಮಿನಿಟ್ಸು ನಾವು ಹಾಕಿರೋ ಒಗ್ಗರಣೆಲೆಲ್ಲ ಮತ್ತೆ ಸೆಟ್ ಆಗೋಕ್ಕೆ ಅದನ್ನ ಹಾಗೆ ಬಿಟ್ಬಿಡ್ಬೇಕು ಸ್ಟೀಮಲ್ಲಿ. ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು, ನೀವು ಸಾಲ್ಟ್ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಸಾಲ್ಟ್ ಕಮ್ಮಿ ಆದರೆ ನಾವು ಸೇರಿಸ್ಕೋಬೋದು, ಆದರೆ ಜಾಸ್ತಿ ಆದರೆ ಅದನ್ನು ಇದು ಮಾಡೋದು ಕಷ್ಟ, ರಿಪೇರ್ ಮಾಡೋದು ಕಷ್ಟ. ಬೇರೆ ಐಟಮ್ ಅಂದರೆ ನೀರು ಹಾಕೋ ಏನೋ ಮಾಡ್ಬೋದು, ಇದಕ್ಕೆಲ್ಲ ಬಂದು ತಿರ್ಗಾ ನಾವು ಏನು ಸೇರ್ಸೋಕ್ಕಾಗಲ್ಲ ಆಯಿತಾ.
ನಾನು ಯಾವ ಥರ ಅಂದರೆ ಇದರಲ್ಲಿ ಏನಾದ್ರು ಸ್ವಲ್ಪ ಸಾಲ್ಟ್ ಕಮ್ಮಿ ಇದ್ದರೆ ಚಟ್ನಿನಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ, ಚಟ್ನಿನಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೆ ಇದಕ್ಕೆ ಕಮ್ಮಿ ಮಾಡ್ತೀನಿ. ಈ ಥರ ನಾನು ಅದನ್ನು ಮ್ಯಾನೇಜ್ ಮಾಡ್ಕೊತೀನಿ. ನೋಡಿ ಇವಾಗ ನಿಂಬೆಹಣ್ಣು ರಸನ ಇದರಲ್ಲಿ ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಕ್ಕಿದ್ದು ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ನೋಡಿ. ಇದು ತೆಂಗಿನಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ, ಅದ್ರ ಜೊತೆ ಪ್ಲೇಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಆಯಿತಾ. ನೋಡಿ, ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಪ್ಪ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಆಯಿತಾ. ಮುಂದೆ ಒಳ್ಳೊಳ್ಳೆ ರೆಸಿಪಿಗಳು ಈ ಚಾನಲಿಂದ ನಿಮಗೆ ಬರುತ್ತೆ. ಒಳ್ಳೆ ಡಯಟ್ ರೆಸಿಪಿ ಬರುತ್ತೆ, ಬೇಬಿಸ್ ರೆಸಿಪಿ ಬರುತ್ತೆ. ನೋಡಿ, ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಕೋಕೋನಟ್ ಚಟ್ನಿ ಜೊತೆ. ಚೆನ್ನಾಗಿದೆ, ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ನೋಡಿ, ತೋರಿಸಿದ್ದಾಯಿತು. ಬೇಗ ಆಗಿಬಿಡುತ್ತೆ ಇದು. ನೀವು ಕಟ್ ಮಾಡ್ಕೊಳ್ಳೋ ಟೈಮು ಒಂದು 5 ಮಿನಿಟ್ಸ್ ಅಷ್ಟೇ. ಇನ್ನು ಮಿಕ್ಕಿದ್ದು ಪ್ರಾಸೆಸ್ ಮಾಡೋದು ಒಂದು 5-6 ಮಿನಿಟ್ಸ್ ಅಷ್ಟೇ. ನೋಡಿ ಥ್ಯಾಂಕ್ ಯು.